ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2025 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ನಿನ್ನೆಯಿಂದ KCT 25 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಲ್ಲ. ಭಾಳ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ರು ನನಗೆ ಎರರ್ ಬರ್ತಾ ಇದೆ ಅಂತ. ಏನಂದರೆ 2-3 ಎರರ್ ಬರ್ತಾ ಇದೆ. ಒಂದು, ನಿಮಗೆ ಆರ್ ಡಿ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ಬಾಕ್ಸಲ್ಲಿ ತೋರಿಸ್ತಾ ಇಲ್ಲ ನಿಮ್ದು ಯಾವ ಕ್ಯಾಟಗರಿ ಅಂತ ವೆರಿಫೈಡ್ ಆಗಿದೆಯಲ್ಲ ಅಂತ ಕೆಲವೊಂದು ತೋರಿಸ್ತಾ ಇಲ್ಲ. ಆದರೆ ವೆರಿಫೈ ಅಂತ ತೋರಿಸ್ತಾ ಇದೆ, ಕೆಳಗಡೆ ಬಾಕ್ಸಲ್ಲಿ ತೋರಿಸ್ತಾ ಇಲ್ಲ. ಮತ್ತು ಕೆಳಗಡೆ ವೆರಿಫೈಡ್ ಇದೆಯಲ್ಲ, ಯಾವ ಕ್ಲೇಮ್ ಕ್ಯಾಟಗರಿ ಇದೆಯಲ್ಲ ಆ ಬಾಕ್ಸಲ್ಲಿ ಕೂಡ ತೋರಿಸ್ತಾ ಇಲ್ಲ. ಫ್ರೆಂಡ್ಸ್, ವೇಟ್ ಮಾಡಿ, ಇದು ಹೊಸ ಸಾಫ್ಟ್ವೇರು, ಅದಕ್ಕೋಸ್ಕರ ಎರರ್ ಬರುತ್ತೆ, ಅವ್ರು ಫಿಕ್ಸ್ ಮಾಡ್ತಾರೆ. ಗಡಿಬಿಡಿ ಮಾಡಬೇಡಿ, ನೀವು ಬರ್ತಾ ಇಲ್ಲ ಅಂತ ಹೆದರೋದು ಬೇಕಾಗಿಲ್ಲ, ಅಪ್ಡೇಟ್ ಮಾಡ್ತಾರೆ. ಇದೊಂದು. ನೆಕ್ಸ್ಟು, PDF ಡೌನ್ಲೋಡ್ ಆಗ್ತಾ ಇಲ್ಲ. ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಫ್ರೆಂಡ್ಸ್, ನಾನು ಟ್ರೈ ಮಾಡಿದ್ದೀನಿ, ಆಗ್ತಾ ಇಲ್ಲ. ವೇಟ್ ಮಾಡಿ, ಅವರೆಲ್ಲ ಫಿಕ್ಸ್ ಮಾಡ್ತಾರೆ. ಈಗೆಲ್ಲ ಎರರ್ ಬರ್ತಾ ಇದೆ ಅಲ್ವಾ, ಯಾಕಂದರೆ ಈ ವರ್ಷ ಇದು ಹೊಸ ಸಾಫ್ಟ್ವೇರು. ಲಾಸ್ಟ್ ಇಯರ್ ಎಲ್ಲ ಬೇರೆ ಇತ್ತು, ಈ ವರ್ಷ ಇದು ಹೊಸ ಸಾಫ್ಟ್ವೇರ್ ಟೂಲ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎರರ್ ಬರ್ತಾ ಇರುತ್ತೆ. ಫಿಕ್ಸ್ ಮಾಡ್ತಾರೆ. ಇದು ಹಾಗೆ ಇರುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ಆಮೇಲೆ PDF ಡೌನ್ಲೋಡ್ ಕೊಡುವಂತೆ. ಡ್ರಾಫ್ಟ್ ಕಾಪಿ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತ ಸೈಡಲ್ಲಿ ಲೆಫ್ಟಲ್ಲಿ ಏನು ನೀವು ಯಾವ್ಯಾವ ನೀವು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ತೋರಿಸ್ತಲ್ಲ, ಆ ಕಂಪ್ಲೀಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸತಿ. ಅದಾದಮೇಲೆ ನೀವು ಲಾಸ್ಟ್ ಸಬ್ಮಿಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಡೌನ್ ಮಾಡ್ಕೊರಂತೆ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು, ಭಾಳ ಸ್ಟೂಡೆಂಟ್ಸು ಮತ್ತೊಂದು ಸತಿ ಎಂಟರ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟ್ ಮಾಡಿ ಆಮೇಲೆ ಲಾಗೌಟ್ ಆಗಿ ಲಾಗಿನ್ ಆದರೆ ಮತ್ತೆ ಸ್ಟಾರ್ಟಿಂಗಿಂದ ತೋರಿಸ್ತಾ ಅಂತ ಕೇಳ್ತಾ ಇದ್ದಲ್ಲ. ಫ್ರೆಂಡ್ಸ್, ಸ್ಟಾರ್ಟಿಂಗಿಂದ ನೀವು ಕ್ಲಿಕ್ ಮಾಡ್ಕೊ ಹೋಗಬೇಡಿ, ಸೇವ್ ಅಂತ ಮತ್ತೆ ಎಂಟರ್ ಮಾಡ್ಕೊತ ಹೋಗೋದು ಬೇಕಾಗಿಲ್ಲ. ನೀವು ಏನು ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ನೀವು ಯಾವ ಸ್ಟೆಪ್ಸ್ ಅಂತ ಕಂಪ್ಲೀಟ್ ಮಾಡಿ ಅಂತ ತೋರಿಸುತ್ತೆ. ಅವಾಗ ನೀವು ಏನು ಮಾಡಿ ಅಂದರೆ ಲೆಫ್ಟ್ ಸೈಡಲ್ಲಿ ಲಾಸ್ಟ್ ಸ್ಟೆಪ್ ಯಾವತ್ತೆ ಅಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದೆ. ಸೊ ದಟ್ ಅವು ಹಳೆಯದೆಲ್ಲ ನೀವು ಆಲ್ರೆಡಿ ಸೇವ್ ಇರುತ್ತೆ. ನೀವು ಮತ್ತೊಂದು ಸತಿ ಏನು ಸೇವ್ ಮಾಡಬೇಕಾಗಿಲ್ಲ, ಆಲ್ರೆಡಿ ಸೇವ್ ಇರುತ್ತೆ. ನೀವೇನು ಸ್ಟಾರ್ಟಿಂಗಿಂದ ಹೋದ್ರೆ ಅಂದರೆ ಮತ್ತೆ ಎಲ್ಲ ಪ್ರತಿಯೊಂದೂ ಎಂಟರ್ ಮಾಡ್ಕೊತ ಹೋಗಬೇಕಾಗುತ್ತೆ. ಯಾವ ಸೇವ್ ಇಲ್ಲ ಅಂದರೆ ಸೇವ್ ಮಾಡ್ಕೊತ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಲಾಸ್ಟು ಎಷ್ಟು ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಲಾಸ್ಟಲ್ಲಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಸೇವ್ ನೆಕ್ಸ್ಟ್ ಅಂತ. ಓಕೆ, ಸೊ ಅದಷ್ಟು ನಿಮಗೆ ಮತ್ತೊಂದು ಸತಿ ಫಿಲ್ ಮಾಡಬೇಕಾಗಿಲ್ಲ, ಒಂದು ಸತಿ ಫಿಲ್ ಮಾಡಿದ್ರೆ ಆಯಿತು. ಓಕೆ, ನೆಕ್ಸ್ಟು ನಿಮಗೆ ಏನಂದರೆ ಎಕ್ಸಾಮಿನೇಷನ್ನು ಯಾವ ಏರಿಯಾದಲ್ಲಿ ತೊಗೋತಾರೆ ಅಂತಲ್ಲ ಅದು ಕರೆಕ್ಟಾಗಿ ಕೊಡಿ. ಯಾಕಂದರೆ ಯೂಶ್ವಲಿ ನಿಮ್ಮ ಡಿಸ್ಟಿಕ್ನೇ ಕೊಡಿ ಫಸ್ಟು, ಆಮೇಲೆ ಪ್ರಿಫರೆನ್ಸು ನಿಮ್ಮದು ನಿಯರ್ ಬೈ ಯಾವ ಡಿಸ್ಟಿಕಲ್ಲ ಆ ಡಿಸ್ಟಿಕ್ ಕೊಡಿ. ಮೋಸ್ಟ್ ಪ್ರಾಬಲಿ ನಿಮ್ಮ ಕಾಲೇಜಿನ ಯಾವ್ದು ನಿಮ್ಮ ಡಿಸ್ಟಿಕ್ ಯಾವುದು ಅಲ್ಲೇ ಬರುತ್ತೆ. ನಿಮ್ಮ ಕಾಲೇಜಿಗೆ ಬರ್ಬೋದು, ಇಲ್ಲ ಬೇರೆ ಕಾಲೇಜಿಗೆ ಬರ್ಬೋದು, ಆದರೆ ನಿಮ್ಮ ಡಿಸ್ಟಿಕಲ್ಲಿ ಬರುತ್ತೆ ಮೋಸ್ಟ್ ಪ್ರಾಬಲಿ. ಓಕೆ, ಬೇರೆ ಡಿಸ್ಟಿಕ್ ಅಂತೂ ಬರಲ್ಲ ಯೂಶ್ವಲಿ, ಆದರೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ, ಒಂದು ಎರಡು ಡಿಸ್ಟಿಕ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಕರೆಕ್ಟಾಗಿ ಕೊಡಿ. ಆಮೇಲೆ ಪೇಮೆಂಟ್ ಆದ ತಕ್ಷಣ ನಿಮಗೆ ಸಬ್ಮಿಟ್ದು ಪೇಮೆಂಟ್ದು ಏನಂದರೆ ರೆಸಿಪ್ಟ್ ಇರುತ್ತಲ್ಲ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಫ್ಯೂಚರ್ ಬೇಕಾಗುತ್ತೆ, ಇನ್ ಕೇಸ್ ಅದು ನಿಮ್ಗೆ ಎರರ್ ಬಂತ ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಪೇಮೆಂಟ್ ಮಾಡಿದ್ದಕ್ಕೆ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದೆಷ್ಟು ಫಿಕ್ಸ್ ಮಾಡ್ತಾರೆ. 2 to 3 days ವೇಟ್ ಮಾಡಿ. ಇವತ್ತು ಸಂಜೆ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದು ಸತಿ ಲಾಗಿನಾಗಿ ನೀವು ಅದು ಯಾವಾಗಾದ್ರೂ ಡೌನ್ ಮಾಡ್ಕೋಬೋದು ಅಪ್ಲಿಕೇಶನ್ ಫಾರ್ಮು, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಒಂದು ಸತಿ ಕಂಪ್ಲೀಟ್ ಅದು ಪೇಮೆಂಟ್ ಆಗಿ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ಓಕೆ, ಸೊ ನೀವು ಅದು ಯಾವಾಗಾದರೂ ಚೇಂಜ್ ಮಾಡ್ಕೋಬೋದು. ಸೊ ಇದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ನಾನು ಕಂಟಿನ್ಯೂಸು CET ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಪ್ರೈಮ್ ಮೆಂಬರ್ಶಿಪ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ನಾವೇ ಎಲ್ಲ ನೀವು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಹೇಳಿ ಎಂಟು ತನಕ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟು ಕೌನ್ಸಿಲಿಂಗ್ ಡಾಟಾ ಆಗಿರ್ಬೋದು, ಕಾಲೇಜ್ ಲಿಸ್ಟ್ ಕೂಡ ರೆಡಿ ಮಾಡೋಕ್ಕಾಗಿರ್ಬೋದು, ಎಲ್ಲ ನಾವೇ ಕಂಪ್ಲೀಟ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.